ಸ್ನೇಹಿತರೆ ನಮಸ್ಕಾರ. ಕೊಪ್ಪಳದಲ್ಲಿ ಮತ್ತೊಂದು ಘೋರ ದುರಂತ. ಆನ್‌ಲೈನ್ ಗೇಮ್ ಇಡೀ ಕುಟುಂಬವನ್ನೇ ಸ್ಮಶಾನಕ್ಕೆ ಎಳೆದು ತಂದಿದೆ. ಹೌದು. ಆನ್‌ಲೈನ್ ಗೇಮ್‌ನ ಹುಚ್ಚುತನದಿಂದ ತಂದೆ, ತಾಯಿ, ಅಕ್ಕನನ್ನೇ ಚಾಕುವಿನಿಂದ ಇರಿದ ಯುವಕ. ಈಗ ಘಟನೆ ನಡೆದಿರತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಜೂನ್ 7ನೇ ತಾರೀಕು ನಡೆದಿರತಕ್ಕಂತಹ ಘಟನೆ. ಹೊಸ ಅಯೋಧ್ಯೆ ಅಂತ ಕರೀತಾರೆ ಆ ಗ್ರಾಮಕ್ಕೆ. ಅಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಈ ಆನ್‌ಲೈನ್ ಗೇಮ್ ಅನ್ನುವಂಥದ್ದು ಎಷ್ಟು ಹುಚ್ಚುತನದಿಂದ ಈಗಿನ ಯುವಕರಿಗೆ ಎಷ್ಟು ಹುಚ್ಚು ಹಿಡಿಸಿದೆ ಅನ್ನುವಂಥದ್ದು ಉದಾಹರಣೆ ಇದೇ ಘಟನೆ ನೋಡಿ ಸ್ನೇಹಿತರೆ. ತಂದೆ ತಾಯಿಯರು ಮೊಬೈಲ್ ಕೊಡ್ತೀರಿ, ಮೊಬೈಲ್ ಕೊಟ್ರೆ ಸುಮ್ನಾಗ್ತಾರೆ ಅನ್ನುವಂತಹ ಒಂದು ವಿಷಯ ನಿಮ್ಮ ಗಮನದಲ್ಲಿರುತ್ತೆ. ಹಾಗಾಗಿ ನೀವು ಕೊಟ್ಟಿರ್ತೀರಿ. ಆದರೆ ಆ ಮೊಬೈಲ್‌ನಲ್ಲಿ ಅವ್ರು ಏನು ಮಾಡ್ತಿರ್ತಾರೋ, ಏನು ಬಿಡ್ತಿರ್ತಾರೋ ಆದ್ರೆ ನೀವು ನೋಡ್ತಾ ಇರೋದಿಲ್ಲ. ಈ ಯುವಕ ಆ ಮೊಬೈಲ್‌ನಲ್ಲಿ ಆನ್‌ಲೈನ್ ಗೇಮ್ ಆಡ್ತಾ ಇದ್ದಂತೆ. ಹಣ ಕೇಳಿದ್ರೆ ತಂದೆ ತಾಯಿಯರು ಹಣ ಕೊಡದೆ ಬುದ್ಧಿ ಮಾತನ್ನ ಹೇಳಿರುವಂತಹ ಕಾರಣಕ್ಕಾಗಿ ತಂದೆ ತಾಯಿ ಸ್ವತಃ ಅಕ್ಕನನ್ನೇ ಚಾಕುವಿನಿಂದ ಇರಿದು ತಾನೂ ಸಹಿತ ಚಾಕುವಿನಿಂದ ಇರ್ಕೊಂಡು ಬಿಟ್ಟಿದ್ದಾನೆ. ಹಾಗಾದ್ರೆ ಈ ಒಂದು ಘಟನೆ ಆನ್‌ಲೈನ್ ಗೇಮ್ ಚಟ ಯುವಕನನ್ನ ಯಾವ ಮಟ್ಟಿಗೆ ಹುಚ್ಚನಾಗಿ ಮಾಡಿದೆ ಅನ್ನುವುದಕ್ಕೆ ಈ ಘಟನೆಯೇ ದೊಡ್ಡ ಸಾಕ್ಷಿ ಆಗಿದೆ. ಗೇಮ್ ಆಡಲು ಹಣ ಕೇಳಿದ ಈ ಯುವಕ ಮನೆಯವರು ದುಡ್ಡು ಕೊಟ್ಟಿಲ್ಲ, ಬರೀ ಬುದ್ಧಿ ಮಾತು ಹೇಳ್ತಾರೆ, ನನಗೆ ದುಡ್ಡು ಕೊಡಿ ಅಂತ ಹಠ ಹಿಡಿದಂತೆ. ಹಣ ಕೊಡದೇ ಇರುವಂತಹ ಕಾರಣಕ್ಕಾಗಿ ತಂದೆ ತಾಯಿ ಸ್ವತಃ ಅಕ್ಕನ ಮೇಲೆ ಒಂದು ಚಾಕುವಿನಿಂದ ಇರಿದು ತನ್ನಗೂ ಕೂಡ ಚಾಕುವಿನಿಂದ ಚುಚ್ಕೊಂಡು ಬಿಡ್ತಾನಂತೆ. ಈ ಘಟನೆ ಅಯೋಧ್ಯೆಯಲ್ಲಿ ನಡೆದಿರತಕ್ಕಂಥದ್ದು. ಅಯೋಧ್ಯೆ ಅಂದ್ರೆ ಅಲ್ಲಿ ಅಲ್ಲ, ಕೊಪ್ಪಳದ ಹೊಸ ಅಯೋಧ್ಯೆ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ. ಆನ್‌ಲೈನ್ ಗೇಮ್ ಇಡೀ ಒಂದು ಕುಟುಂಬವನ್ನೇ ಸ್ಮಶಾನಕ್ಕೆ ಎಳೆದು ತಂದಿದೆ. 18 ವರ್ಷದ ಯುವಕ ಸಾಯಿ ನಾಯ್ಡು ಅಂತ ಅವನ ಹೆಸರು. ಆತ ಆನ್‌ಲೈನ್ ಗೇಮ್ ಆಡಲು ಹಣಕ್ಕಾಗಿ ಪೋಷಕರ ಬಳಿ ದಿನ ಕೇಳ್ತಾ ಇದ್ದಂತೆ. ಯಾಕೆ ಹಣ ಕೇಳ್ತಾರೆ ಅಂತ ಪ್ರಶ್ನಿಸಿದಾಗ ಈ ರೀತಿ ಗೇಮ್ ಆಡ್ತಾ ಇದ್ದಾನೆ ಎನ್ನುವಂತಹದ್ದು ಬೆಳಕಿಗೆ ಬಂದಿದೆ. ಅದಕ್ಕಾಗಿ ಬುದ್ಧಿ ಮಾತು ಹೇಳಿ, ಅಂದ್ರೆ ತಂದೆ ತಾಯಿ ಅಂದ ಬಳಿಕ ಈ ರೀತಿ ಆಡಬಾರ್ದು, ಇಂತಹ ಚಟ ಕೆಟ್ಟ ಚಟ, ಸೊ ಓದುವುದರ ಕಡೆಗೆ ಗಮನ ಹರಿಸು, ಎಲ್ಲ ಬುದ್ಧಿ ಮಾತನ್ನ ಹೇಳ್ತಾರೆ. ಅದೇ ಇಲ್ಲಿ ಹೇಳಿರುವಂತಹದ್ದು ದೊಡ್ಡ ತಪ್ಪಾಗ್ಬಿಡ್ತು. ಮಕ್ಕಳಂದ ಬಳಿಕ ಹೇಳೋದು ಸಹಜ. ಆದರೆ ಆ ಒಂದು ಆನ್‌ಲೈನ್ ಗೇಮ್ ಈತನ ಮೈಂಡ್ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗಿತ್ತಪ್ಪ ಅಂದರೆ ತಾನೂ ಕೂಡ ಸುಸೈಡ್ ಅಟೆಂಪ್ಟ್ ಮಾಡಲಿಕ್ಕೆ ಹಿಂದು ಸರಿತಾ ಇಲ್ಲ. ಅಂತಹ ಪರಿಸ್ಥಿತಿಗೆ ಆ ಆನ್‌ಲೈನ್ ಗೇಮ್ನ ಚಟ ಬಿದ್ದು ಬಿಟ್ಟಿತ್ತು. ಆಸ್ಪತ್ರೆಯಲ್ಲಿ ತಂದೆ, ಅಕ್ಕ ಮತ್ತು ಸಾವು ಆಗಿಬಿಟ್ಟಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯೆ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಭೀಕರ ಘಟನೆ ಇದು. ಆಸ್ಪತ್ರೆಯಲ್ಲಿ ಸ್ಥಳೀಯರು ಈ ಥರನ ತೆಗೆದುಕೊಂಡು ಹೋದಾಗ ಈ ರೀತಿ ಘಟನೆ ನಡೆದಿತ್ತು ಅನ್ನುವಂಥದ್ದು ಸ್ಥಳೀಯರಿಗೆ ಗೊತ್ತಾಗ್ಬಿಡತ್ತೆ ಕಿರುಚಾಟಗಳು ಕೇಳಿದಾಗ. ಅಕ್ಕ ಪ್ರಗತಿ 20 ವರ್ಷದವಳು, ತಂದೆ ಎಂಕಣ್ಣ ನಾಯ್ಡು 48 ವರ್ಷ. ಇವರಿಬ್ಬರು ಸಾವನ್ನಪ್ತಾರೆ. ಇನ್ನು ಬಳ್ಳಾರಿ ಮಿಮ್ಸ್ ಆಸ್ಪತ್ರೆಯಲ್ಲಿ ಇವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ತಾಯಿಗೆ ಭೀಕರವಾಗಿ ಚಾಕುವಿನಿಂದ ಎರೆದಿದ್ದಾನೆ. ಆತರು ಸದ್ಯಕ್ಕೆ ಸಾವಿನಿಂದ ಅಪಾಯದಿಂದ ದೂರ ಆಗಿದ್ದಾರೆ. ಆದರೆ ಇನ್ನೂ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ತಾನೂ ಕೂಡ ಈ ನಾಯ್ಡು ಇದಾನಲ್ಲ ಯುವಕ, ಸಾಯಿ ನಾಯ್ಡು ಅಂತ ಇವನ ಹೆಸರು, ಇವನು ಕೂಡ ಇನ್ನೂ ಕೂಡ ಭೀಕರವಾಗಿ ಚಾಕುವಿನಿಂದ ಇರ್ಕೊಂಡಿದ್ದಾನೆ. ಈತನದು ಕೂಡ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಕುಟುಂಬವೇ ಸ್ಮಶಾನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಈತನ ಒಂದು ಆನ್‌ಲೈನ್ ಗೇಮ್ನ ಚಟದಿಂದ ಈ ತರ ಭೀಕರ ದುರಂತ ಆಗಿದೆ. ಮಗನೇ ಕೊಲೆ ಮಾಡಿರುವುದಾಗಿ ಮೃತ ವೆಂಕಟನಾಯ್ಡು ಅಂದ್ರೆ ಸಾಯೋಕ್ಕಿಂತ ಮುಂಚಿತವಾಗಿನೇ ಇವರು ದೂರು ಆಲ್ರೆಡಿ ನೀಡಿದ್ರಂತೆ. ವೆಂಕಟನಾಯ್ಡು ಖಾಸಗಿ ಶಾಲೆಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರಂತೆ. ನಿನ್ನೆ ರಾತ್ರಿ 10:30 ಗಂಟೆಗೆ ವೇಳೆಗೆ ಗಲಾಟೆ ಕೇಳಿ ಬಂದಿದೆ. ಬಾಗಿಲು ಒಡೆದು ನೋಡಿದಾಗ 4 ಜನರ ಮೇಲೆ ಚಾಕು ಹಾಕಿರುವುದು ಕಂಡು ಬಂದಿದೆ. ಅಲ್ಲಿಯ ಸ್ಥಳೀಯರಿಗೆ ಹೌದು ಕಿರುಚಾಟ, ಕೂಗಾಟ ಇದೆಲ್ಲವೂ ಕೂಡ ಕೇಳಿಸಿ ಬಂದಿದೆ. 10:30 ಗಂಟೆಗೆ ನಡೆದಿರತಕ್ಕಂತಹ ಘಟನೆ ಇದು. ಮಗುವೇ ಕೊಲೆ ಮಾಡಿರುವುದಾಗಿ ಮೃತಪಟ್ಟ ವೆಂಕಟನಾಯ್ಡು ಅವರು ದೂರನ್ನ ದಾಖಲಿಸಿರುವಂತ. ಬರೀ ಹಣ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹೆತ್ತ ತಂದೆ ತಾಯಿ ಜೊತೆಗೆ ಹುಟ್ಟಿರತಕ್ಕಂತಹ ಅಕ್ಕನ ಮೇಲೆ ಚಾಕುವನ್ನ ಇರಿದು ತಾನೂ ಕೂಡ ಚಾಕುವಿನಿಂದ ಚುಚ್ಕೊಂಡಿದ್ದಾನೆ ಅಂದ್ರ ಬಳಿಕ ನೀವೇ ಥಿಂಕ್ ಮಾಡಬಹುದು ಈಗಿನ ಯುವಕರು ಯಾವ ಮಟ್ಟಿಗೆ ಹೋಗಿದ್ದಾರೆ. ಕೇವಲ ಆತನಿಗೆ 18 ವರ್ಷ. 18 ವರ್ಷದ ಈ ಬಾಲಕನಿಗೆ ಎಷ್ಟೊಂದು ಮೈಂಡ್ ಸೆಟ್ ಚೇಂಜ್ ಆಗಿರಬೇಕು, ಎಷ್ಟು ಆ ಆನ್‌ಲೈನ್ ಗೇಮ್ ಈತನ ಮೈಂಡನ್ನು ಅಟ್ರಾಕ್ಟ್ ಮಾಡಿಬಿಟ್ಟಿದೆ,
ಎಷ್ಟು ದುಡ್ಡು ಹಾಕ್ತಾನೋ ಮತ್ತಷ್ಟು ದುಡ್ಡನ್ನು ಹಾಕುವಂತೆ ಅನಿಸ್ತಾ ಇತ್ತಂತೆ. ಮತ್ತೆ ಸೋಲೋದು, ಮತ್ತೆ ಹಣ ಬೇಡೋದು, ಮತ್ತೆ ಈ ರೀತಿನೇ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಇತ್ತಂತೆ. ಸೊ ತಂದೆ ತಾಯಿಯರು ಯಾರು ನೋಡ್ತಾ ಇದ್ದೀರಿ ಈ ವಿಡಿಯೋನ, ಸೊ ನೋಡಿ ನಿಮ್ಮ ಮಕ್ಕಳು ಎಷ್ಟಲಿಗೆ ಯಾವ ಮಟ್ಟಿಗೆ ಹೋಗ್ತಾ ಇದ್ದಾರೆ ಮತ್ತು ಅವರ ಕಡೆ ಗಮನ ಹರಿಸಿ. ಬರೀ ಮೊಬೈಲ್ ಕೊಟ್ಟು ಸುಮ್ಮನಾಗೋದಲ್ಲ, ಆ ಮೊಬೈಲ್ನಲ್ಲಿ ಏನು ಮಾಡ್ತಿದ್ದಾರೆ, ತಪ್ಪು ಕೆಲಸವನ್ನು ಮಾಡ್ತಾ ಇದ್ದಾರಾ ಅಥವಾ ಸರಿ ಕೆಲಸವನ್ನು ಮಾಡ್ತಾ ಇದ್ದಾರಾ, ಒಂದಿಷ್ಟು ಗಮನ ಹರಿಸಿ ಅವರ ಜೊತೆಗೆ ಸ್ನೇಹ ಭಾವದಿಂದ ಒಂದು ಸ್ವಲ್ಪನಾದರೂ ಟೈಮ್ ಕೊಟ್ಟು ಸಲಿಗೆಯಿಂದ ಇರಿ. ಅದು ಏನಾಗ್ತಾ ಇರುತ್ತೆ ಅದರ ಬಗ್ಗೆ ನೀವು ತಿಳ್ಕೊಂಡು ಅದನ್ನು ಸರಿಪಡಿಸುವಂತಹ ಕೆಲಸ ಮಾಡಿ. ಇಲ್ಲ ಅಂದರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಈ ರೀತಿ ಘಟನೆಗಳು ಇನ್ನೂ ಹೆಚ್ಚಾಗತ್ತೆ. ಅದನ್ನು ತಡೆಯುವಂತಹ ಒಂದು ಶಕ್ತಿ ನಮ್ಮಲ್ಲಿದೆ. ಆದಷ್ಟು ನಾವು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ನೋಡಿ, ಇಂತಹ ಘಟನೆ ಈಗಂತೂ ಉದಾಹರಣೆ ಸಿಕ್ಕಿದೆ. ಇದು ಮತ್ತೆ ರಿಪೀಟ್ ಆಗಬಾರದು ಅನ್ನೋದೇ ನಮ್ಮ ಅನಿಸಿಕೆ. ಇನ್ನು ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.